ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ. ಬೀನ್ಸ್ ಪಲ್ಯ ಮಾಡೋದಕ್ಕೆ ಕಡಾಯಿನ ಕಾಯಿಸಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಬೀನ್ಸನ್ನು ತೊಳೆದ್ಬಿಟ್ಟು ಸಣ್ಣ ಕಟ್ ಮಾಡಿ ಬೇಯಿಸಿಟ್ಕೊಂಡಿದ್ದೀನಿ. ವಿಡಿಯೋ ಲಾಂಗ್ ಆಗಬಾರ್ದು ಅಂತ ಮುಂಚಿತವಾಗಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಮೆತ್ತಗಾಗೋವರೆಗೆ ಬೇಯಿಸ್ಕೋಬೇಕು ಬೀನ್ಸನ್ನು. ಸ್ವಲ್ಪ ತೊಗೊಂಡಿರೋದ್ರಿಂದ ಬೀನ್ಸು 200 ಗ್ರಾಮ್ನಷ್ಟು ಎಣ್ಣೆ ಕಡಿಮೆ ಹಾಕ್ಕೊಂಡಿದ್ದೀನಿ. ಜಾಸ್ತಿ ತೊಗೊಂಡ್ರೆ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಉದ್ದಿನಬೇಳೆ ಹಾಕೋತಾ ಇದ್ದೀನಿ, ಒಂದು 1/4 ಟೇಬಲ್ ಸ್ಪೂನ್ನಷ್ಟು. ಒಂದು 1/4 ಟೇಬಲ್ ಸ್ಪೂನ್ ಸ್ವಲ್ಪ ತೊಗೊಂಡಿರೋದ್ರಿಂದ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ, ಒಂದು ಚಿಟಿಕೆ ಅರಿಶಿಣದ ಪುಡಿ, ಇವಾಗ ಇದಕ್ಕೆ ಸ್ವಲ್ಪ ಈರುಳ್ಳಿ, ಕರಿಬೇವನ್ನು ಈರುಳ್ಳಿ ಜೊತೆಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಸೀದೆ ಸಿಡಿಬಾರ್ದು ಅಂತ. ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಎಲ್ಲ ಸೇರಿ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತಾರೆ. ಇದು ಮೆಣಸಿನ್ಕಾಯಿ ಒಂದು 3 ಮೆಣಸಿನ್ಕಾಯಿ, ನಾನು ಎಷ್ಟು ಬೀನ್ಸ್ ತೊಗೊಂಡಿರ್ತೀನಿ ಅದರ ಮೇಲೆ ಒಂದು ಪ್ರಮಾಣ ಮೇಲೆ ತೊಗೊಳ್ಳಿ. ಒಂದು 3 ಮೆಣಸಿನ್ಕಾಯಿ, ಒಂದು ತುಂಡು ಶುಂಠಿ, ಒಂದು ಪೀಸ್ ಬೆಳ್ಳುಳ್ಳಿ ಹಾಕಿ ಕುಟ್ಕೊಂಡಿದ್ದೀನಿ, ಸಣ್ಣ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ಮಿಕ್ಸಿಗೆ ಬೇಕಾದ್ರೆ ಹಾಕ್ಕೋಬೋದು. ತುಂಬ ಸ್ವಲ್ಪ ಇರೋದ್ರಿಂದ ಮಿಕ್ಸಿ ಮೇಲೆ ಇದು ಸರಿ ಹೋಗಲ್ಲ, ಜಂಪ್ ಮಾಡಿಬಿಡುತ್ತೆ, ಸರಿಯಾಗಿ ಮಿಕ್ಸಿ ಆಗೋಲ್ಲ ಅಂತಂದು ನಾನು ಕುಟ್ಕೊಂಡ್ಬಿಟ್ಟಿದ್ದೀನಿ. ಇದು ಸ್ವಲ್ಪ ಸಣ್ಣ ಉರಿ ಇಟ್ಕೊಳ್ಳಿ. ಸಣ್ಣ ಉರಿ ಇಟ್ಕೊಂಡು ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಸಣ್ಣ ಉರಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ಘಾಟ್ ಬಂದುಬಿಡುತ್ತೆ. ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಮುಖಕ್ಕೆ ಬಂದುಬಿಡುತ್ತೆ. ಸ್ವಲ್ಪ ಸೈಡ್ ನಿಂತ್ಕೊಂಡು ಈ ಥರ ಹಸಿ ಮೆಣಸಿನ್ಕಾಯಿ ಹಸಿ ಸ್ಮೆಲ್ ಬರುತ್ತೆ ಅಂತ ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಬೀನ್ಸ್ ಹಾಕೋಣ. ಬೀನ್ಸ್ ತೋರಿಸ್ತೀನಿ ನೋಡಿ. ಕಟ್ ಮಾಡಿ ಬೀನ್ಸನ್ನು ತೊಳೆದು ಕಟ್ ಮಾಡಿ ಈ ಥರ ಬೇಯಿಸ್ಕೊಂಡಿದ್ದೀನಿ. ಇದರಲ್ಲಿ ಸುಮ್ಮನೆ ವೀಡಿಯೋ ಲಾಂಗ್ ಆಗಬಾರ್ದು ಅಂತ ನಾನೇ ಸ್ವಲ್ಪ ಇದು ಮಾಡಿದ್ದು. ಬೇಯಿಸಾದ್ಮೇಲೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ನೀವು ಹೆಂಗೆ ಸ್ವಲ್ಪ ಮೆತ್ತಗಾಗುತ್ತಾನೆ ಬೇಯಿಸ್ಕೊಳ್ಳಿ. ಈ ಥರ ಸಾಕು. ಈಗ ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ, ಬೀನ್ಸ್, ಬೇಯಿಸಿರೋ ಬೀನ್ಸು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಎಷ್ಟು ಪ್ರಮಾಣದ ತೊಗೊಂಡಿರ್ತೇವೆ ಬೀನ್ಸ್ ಅದ್ರ ಮೇಲೆ ನೋಡಿ ಹಾಕ್ಕೊಳ್ಳಿ ನೀವು. ನಾವು 200 ಗ್ರಾಮ್ನಷ್ಟು ತೊಗೊಂಡಿದ್ದೆ. ಇದನ್ನು ಸ್ವಲ್ಪ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಬೇಡ ಅಂದರೆ ಬಿಡ್ಬೋದು. ಸ್ವಲ್ಪ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಸ್ವೀಟ್ ಆಗುತ್ತೆ. ಸ್ವಲ್ಪ ಹಾಕ್ಕೊಂಡ್ರೆ ತುಂಬ ಒಂದು ಟೈಪ್ ಪಲ್ಯ ನಾಲ್ಗೆ ರುಚಿ ಕೊಡುತ್ತೆ. ಸ್ವಲ್ಪ ಶುಗರ್ ಹಾಕಬೇಕು, ಹುಳಿ ಹಾಕೋದ್ರಿಂದ ನಾಲ್ಗೆಗೆ ಸ್ವಲ್ಪ ರುಚಿ ಬರುತ್ತೆ. ಪಲ್ಯ ತುಂಬ ಟೇಸ್ಟ್ ಅನಿಸುತ್ತೆ. ಇದು ಕಡಲೆಬೀಜದ ಪುಡಿ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಈ ಥರ ಮಿಕ್ಸಿಗೆ ಹಾಕಿ ಇಟ್ಕೊಂಡಿರ್ತೀನಿ ಪೌಡ್ರ್, ಸ್ವಲ್ಪ ತರಿತರಿಯಾಗಿ. ಇದು ಸ್ವಲ್ಪ ಹಾಕ್ತಾಯಿದ್ದೀನಿ. ಅದಿಲ್ಲ ಅಂತಂದರೆ ನೀವು ಹಾಗೆ ಕೂಡ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇಲ್ಲಾಂದರೆ ಸ್ವಲ್ಪ ಕುಟ್ಟಣಿಗೆ ಏನಾದ್ರು ಸ್ವಲ್ಪ ಒಂದು ಇಡೀ ಬೀಜ ಹಾಕಿ ಕುಟ್ಕೋಬೋದು, ಕಡಲೆ ಬೀಜನ, ಶೇಂಗಾ ಬೀಜ. ಇದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಇಲ್ಲ ಹಸಿ ಕೊಬ್ಬರಿ ತುರಿ ಇದ್ರಂತೂ ಇನ್ನೂ ಚೆನ್ನಾಗಾಗುತ್ತೆ. ಅದನ್ನಿದ್ದರೆ ಅದನ್ನು ಹಾಕ್ಕೊಳ್ಳಿ. ನೋಡಿ, ಒಂದು 4 ಹನಿಯಷ್ಟು ಲಿಂಬೆ ರಸ ಹಾಕ್ತಾಯಿದ್ದೆ. ಜಾಸ್ತಿ ಹಾಕ್ಕೋಬೇಡಿ, ನಿಮ್ಗೆ ಜಾಸ್ತಿ ಹುಳಿ ಆಗುತ್ತೆ ಅದು. ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಆಲ್ರೆಡಿ ಬೇಯಿಸಿರೋದ್ರಿಂದ ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಕಾಗಿಲ್ಲ. ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಅನ್ನ ಚಪಾತಿ ಜೊತೆಗೆ ಸ್ವಲ್ಪ ಚಟ್ನಿ ಪುಡಿ ಇದ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಪುಡಿ, ತುಪ್ಪ ಹಾಕ್ಕೊಂಡು ಇದು ಸೈಡಲ್ಲಿ ಪಲ್ಯ ಹಾಕ್ಕೊಂಡು ತಿಂದರೆ ಮಸ್ತ್ ಅನಿಸುತ್ತೆ ಬೀನ್ಸ್ ಪಲ್ಯ. ಇವಾಗ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಸ್ವಲ್ಪ ರಸ ಇರಲಿ ಅಂದರೆ ನೀವು ನೀರು ಹಾಕ್ಕೊಳ್ಳಿ, ಇಲ್ಲ ಹಾಗೆ ಡ್ರೈ ಇರಲಿ ಅಂತಂದರೆ ಹಾಗೆ ಕೂಡ ನೀವು ಬಿಡ್ಬೋದು. ಕೊಬ್ಬರಿ ತುರಿ ಇದ್ದರೆ ಇನ್ನೂ ಚೆನ್ನಾಗುತ್ತೆ, ಹಸಿ ಕೊಬ್ಬರಿ ತುರಿ. ಇರಲಿಲ್ಲ ಅಂತ ಕಡಲೆ ಬೀಜದ ಪುಡಿ ಹಾಕಿದ್ದೀನಿ. ಇದು ಪಲ್ಯ ಆಗಿದೆ. ಇವಾಗ ತುಂಬ ಸ್ವಲ್ಪ ಈ ಥರ ರಸ ತೊಗೊಂಡು ನೀವು ನಾಲಿಗೆ ಹಚ್ಕೊಂಡು ನೋಡಿ. ನಿಮಗೆ ಉಪ್ಪು ಖಾರ ಏನಾದ್ರು ಕಡಿಮೆ ಅನಿಸಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೋಬೋದು. ನೋಡಿ, ಇದು ರೆಡಿ ಆಯಿತು. ಇವಾಗ ಆಫ್ ಮಾಡ್ತಾಯಿದ್ದೀನಿ. ಒಂದು 5 ನಿಮಿಷದಲ್ಲಿ ಬೇಯಿಸಿಟ್ಬಿಟ್ರೆ ಬೇಗ ಆಗುತ್ತೆ. ನೀವು ಕೂಡ ಮಾಡಿ ನೋಡಿ, ಚಪಾತಿ, ರೊಟ್ಟಿ, ಅನ್ನದ ಜೊತೆಗೆ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ನಮಸ್ಕಾರ.